ವೆಲ್ಕಮ್ ಹಾಲ್. ಇವತ್ತು ನಮ್ಮ ಮಿನಿ ಗಾರ್ಡನ್ನ ನೋಡ್ಕೊಂಡು ಬರೋಣ. ಯಾವ ಥರದ ಗಿಡ ಇದೆ ಮತ್ತು ಗಿಡಕ್ಕೆ ಕೆಲವೊಂದು ಟಿಪ್ಸ್ ತುಂಬ ಚೆನ್ನಾಗಿ ಬರೋಕ್ಕೆ ಏನು ಮಾಡಬೇಕು ಅನ್ನೋದು ಕೆಲವೊಂದು ಶೇರ್ ಮಾಡ್ತೀನಿ. ಸೊ ಬನ್ನಿ ನೋಡೋಣ. ಮೊದಲು ನೋಡಿದ್ದು ಮಲ್ಲಿಗೆ ಗಿಡ. ಇದು ಜಾಜಿ ಮಲ್ಲಿಗೆ. 3 to 4 months ಆಯಿತು ಮಲ್ಲಿಗೆ ಗಿಡ ಹಾಕಿ. ಜಾಜಿ ಹಾಕಿ 1 ವರ್ಷದ ಮೇಲಾಯಿತು. ಮತ್ತು ಇದು ದಾಸವಾಳ, ಕೆಂಪು ದಾಸವಾಳ. ಕಲರ್ ದಾಸವಾಳಗಳಿದೆ ನಮ್ಮ ಮನೆಯಲ್ಲಿ. ಇಲ್ಲಿ ನೋಡ್ತಿರ್ಬೋದು, ತೆಂಗಿನ ನಾರನ್ನ ನಾವು ಗಿಡದ ಕೆಳಗಡೆ ಹಾಕಿದ್ದೀವಿ ಮಣ್ಣಲ್ಲಿ. ಗಿಡನ ಯಾವಾಗೂ ತಂಪಲ್ಲಿ ಇಡುತ್ತೆ. ಬೇಸಿಗೆ ಇದ್ದಿದ್ದರಿಂದ ತುಂಬ ಬಿಸಿಲು, ಗಿಡ ಬೇಗ ಒಣಗಿಬಿಡ್ತಿತ್ತು. ಸೊ ಅದಕ್ಕೋಸ್ಕರ ಈ ಥರ ತೆಂಗಿನ ನಾರುಗಳನ್ನ ಹಾಕಿದ್ರೆ ಗಿಡ ತಂಪಾಗಿರುತ್ತೆ. ಇದು ಚಿಕ್ಕ ರೋಸ್, ಪಿಂಕ್ ರೋಸ್, ಚಿಕ್ಕದು. ಮತ್ತು ಈ ಥರ ಬೇಷನ್ಸ್ ಎಲ್ಲ ಇದ್ದರೆ ಯಾವುದೂ ವೇಸ್ಟ್ ಮಾಡಿಲ್ಲ. ಇದರಲ್ಲೆಲ್ಲ ಬೇಕಾದ ಪುದೀನ, ಕೊತ್ತಂಬರಿ ಅದನ್ನೆಲ್ಲ ಪ್ಲ್ಯಾಂಟ್ ಮಾಡ್ಬೋದು. ಇದು ಶೋ ಗಿಡ. ಇದು ಇನ್ನೊಂದು ಕಲರ್ ದಾಸವಾಳ, ಆರೆಂಜ್ ಮಿಕ್ಸ್ಡ್. ಇದು ಮಲ್ಲಿಗೆ ಹೂವು ಒಂದೇ ಒಂದು ಬಿಟ್ಟಿತ್ತು. ಸೊ ಇವಾಗ ಸದ್ಯಕ್ಕೆ ಬಿಡ್ತಾ ಇಲ್ಲ, ಮುಂಚೆ ತುಂಬ ಬರ್ತಾಯಿತ್ತು. ಮತ್ತು ಇಲ್ಲಿ ನೋಡ್ಬೋದು ಆರ್ಗ್ಯಾನಿಕ್ಸ್ ಏನೇನಿದೆ ಪ್ರತಿಯೊಂದನ್ನು ನಾವು ಹೋಗ್ಬಿಟ್ಟು ಆ ರೂಟ್ಸ್ ಹತ್ರ ಹಾಕ್ತೀವಿ. ಹಣ್ಣಾಗಿರ್ಬೋದು, ಈರುಳ್ಳಿ ಸಿಪ್ಪೆ ಆಗಿರ್ಬೋದು, ತರಕಾರಿ ಸಿಪ್ಪೆಗಳಾಗಿರ್ಬೋದು, ಯಾವುದನ್ನು ನಾವು ಡಸ್ಟ್ಬಿನ್ಗೆ ಹಾಕಲ್ಲ. ಹೋಗ್ಬಿಟ್ಟು ಗಿಡಗಳಿಗೆ ಆ ಮಣ್ಣನ್ನು ಕೆತ್ಬಿಟ್ಟು ಮಣ್ಣೊಳಗಡೆ ಮುಚ್ಚಿಬಿಟ್ಟು ಇದು ಮಾಡ್ತೀವಿ. ಸೊ ಗೊಬ್ಬರದ ಥರ ಆ್ಯಕ್ಟ್ ಆಗುತ್ತದು. ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳವಾಗ. ಇದು ಬಂದ್ಬಿಟ್ಟು ಪಿಂಕ್ ದಾಸವಾಳ. ತುಂಬ ದೊಡ್ಡದು, ಲೈಕ್ ರೆಡ್ ನೋಡಿದ್ರಲ್ಲ ನೀವು ಮುಂಚೆ, ಅದೇ ಥರ ಇದು ಪಿಂಕ್. ತುಂಬ ಹೂವುಗಳು ಬಿಡುತ್ತೆ. ಈಗ ಸ್ವಲ್ಪ ಕಮ್ಮಿ ಆಗಿದೆ. ಒಂದಿನಕ್ಕೇನಿಲ್ಲ ಅಂದರೂ ಒಂದು 5-6 ಹೂವುಗಳಂತೂ ಇರುತ್ತೆ. ಇದು ಲೈಟ್ ವೈಟ್ ವಿತ್ ಮಿಕ್ಸ್ ಶೇಡ್ ದಾಸವಾಳ ಗಿಡ. ಮತ್ತು ಕನಕಾಂಬರ ಕೂಡ ಹಾಕಿದ್ದೀವಿ. ಒಂದೇ ಇರೋದು, ಒಂದು ಕನಕಾಂಬರ ಗಿಡ, ಒಂದು ಮಲ್ಲಿಗೆ, ಒಂದು ಜಾಜಿ ಹೂವದ ಗಿಡ. ಮತ್ತು ಆ್ಯಲೋವೆರಾ ಕೂಡ ಇದೆ. ಆ್ಯಲೋವೆರಾಗೆ ಡೈಲಿ ನೀರು ಹಾಕುವಷ್ಟು ಅವಶ್ಯಕತೆ ಬೇಡ. ಲೈಕ್ ಆಲ್ಟರ್ನೇಟಿವ್ ಡೇಸ್ ಹಾಕಿದ್ರೂ ಓಕೆ, ಅಷ್ಟು ತುಂಬ ಏನು ಹಾಕಬೇಡಿ, ಸ್ವಲ್ಪ ಹಾಕಿ. ಮತ್ತು ತುಳಸಿ ಇರಲೇಬೇಕಲ್ಲ ಗಾರ್ಡನ್ ಅಂದಮೇಲೆ. ಸೊ ತುಳಸಿ, ಇದು ಬೀಜಗಳು ಏನಿದೆ ಆಟೋಮೆಟಿಕ್ ಅದೇ ಕೆಳಗಡೆ ಬಿದ್ದು ಆ ಮಣ್ಣಲ್ಲಿ ಸೇರಿಕೊಂಡು ಇನ್ನೊಂದು ತುಳಸಿ ಗಿಡ, ಚಿಕ್ಕ ತುಳಸಿಗಳು ಬರ್ತಾ ಇರತ್ತೆ. ಸೊ ಆ ಥರ. ಇದು ಪುದೀನ ಆ ಥರ ಎಲ್ಲ ಮನೆಗೆ ಡೈಲಿ ಯೂಸಿಗೆ ಬೇಕಲ್ಲ. ಸೊ ಇಲ್ಲೊಂದು ಬಾಟಲ್ ಹಾಕಿದ್ದೀವಿ. ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ತೆಂಗಿನದು ನಾರು, ಅದಕ್ಕೆ ಬುಡ ಏನಿದೆ ಪೂರ ಅದನ್ನೇ ತಂದು ಇಟ್ಬಿಟ್ಟಿದ್ದೀವಿ. ಇದು ಸ್ವಲ್ಪ ದೊಡ್ಡ ಗಿಡ, ದಾಸವಾಳ, ಲೇಯರ್ಸ್ ದಾಸವಾಳ. ಇದು ರೆಡ್ ಕಲರ್ ನೋಡಿ, ತುಂಬ ಹರಡ್ಕೊಂಬಿಟ್ಟಿದೆ, ದೊಡ್ಡದಾಗೋಯ್ತಾ ಇದು ತುಂಬ ವರ್ಷದಿಂದ ಇದೆ. ಆಮೇಲೆ ಇದು ಡಾರ್ಕ್ ಪಿಂಕ್ ಟೈಪ್ ದಾಸವಾಳ. ಇದೊಂಥರ ಕಲರ್ ದಾಸವಾಳ. ನಾ ಹೇಳಿದ್ನಲ್ಲ, ತುಂಬ ಕಲರ್ಸ್ ದಾಸವಾಳಗಳಿದೆ. ಆಮೇಲೆ ಇಲ್ಲಿ ಇದೊಂದು ರೋಸ್, ಎಲ್ಲೋ ಕಲರ್ ರೋಸ್. ಅಲ್ಲಿ ಪಿಂಕ್ ನೋಡಿದ್ವಿ, ಇಲ್ಲಿ ಎಲ್ಲೋ ಇದೆ. ಆಮೇಲೆ ಕಣಗಿಲು ಗಿಡ ಕೇಳಿರ್ಬೋದು ನೀವು. ಸೊ ಇದು ಕಣಗಿಲು ಗಿಡ, ತುಂಬ ಹೂ ಬಿಡುತ್ತೆ. ಇದು ಒಂದು, ಇದೆಲ್ಲ ಲೈಕ್ ಮೆಣಸಿನ್ಕಾಯಿ ಗಿಡ, ಡೈಲಿ ಯೂಸಸ್ಗೆ ಅದು ಹಾಕ್ಕೊಂಡಿದ್ದೀವಿ. ಸ್ವಲ್ಪ ನಾವೆಲ್ಲ ಪಾರ್ಟಿಷನ್ ಮಾಡಿಬಿಟ್ಟಿದ್ದೀವಿ, ಯಾವ್ದ್ಯಾವ್ದು ಯಾವ ಕಡೆ ಏನೇನು ಅಂತ. ಸೊ ಇದು ಆರೆಂಜ್, ಲೈಟ್ ಆರೆಂಜ್, ಒಂದೆಳೆ ದಾಸವಾಳ. ಇದರಲ್ಲೂ ತುಂಬ ಹೂ ಬಿಡುತ್ತೆ. ಒಂದು ರೌಂಡ್ ನೋಡಂಗಿದ್ರೆ ಇದು ಫುಲ್ ಕಂಪ್ಲೀಟ್ ಆ ಥರ ಕಾಣಿಸುತ್ತೆ. ಮತ್ತು ಇದೆಲ್ಲ ಸಬ್ಸಿಗೆ ಸೊಪ್ಪು. ಮುಂಚೆ ಕೊತ್ತಂಬರಿ ಎಲ್ಲ ಇತ್ತು, ಇವಾಗ ಸದ್ಯಕ್ಕೆ ಸಬ್ಸಿಗೆ ಸೊಪ್ಪು ಹಾಕಿದ್ದೀವಿ.
ಇನ್ನೂ ಎಲ್ಲ ಮೊಗ್ಗು ಬಿಟ್ಟಿದೆ. ಇದು ಶೂಟ್ ಮಾಡಿರೋದು ಬೆಳಗ್ಗೆ ಆದ್ದರಿಂದ ಸೊ ಎಲ್ಲ ಇನ್ನೂ ಮೊಗ್ಗಲ್ಲಿದೆ. ವಿಳ್ಯದೆಲೆ ಕೂಡ ಇದೆ, ನೋಡ್ತಾ ಇದ್ದೀರಾ. ಮತ್ತು ಇದು ಶೋಗೆ ಅಂತ ಇಟ್ಟಿರೋದು ಒಂದು 40ರಿಂದ 50 ಹೂವು ಬಿಡುತ್ತೆ. ತುಂಬ ಮಸ್ತಾಗುತ್ತೆ. ದೇವ್ರಿಗೆ ದಿನ ಪೂಜೆ ಮಾಡ್ಬೋದು. ಕಲರ್ ಫ್ಲವರ್ಸ್ ಹೇಳ್ಬೇಕಂದ್ರೆ. ಸೊ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ.